ಮುಗಿಯುವ ತನಕ ನೀನು ನನ್ನ ಸಂಗಡ ಬಾ. ನಿನಗೊಂದು ಗುಟ್ಟಾದ ಸಮಾಚಾರವನ್ನು ತಿಳಿಸಬೇಕೆಂದಿರುವೆನು. ಪರಮಾತ್ಮ, ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಆಧರಿಸಲು ಕಾರಣವೇನು ತಂದೆ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ಕರ್ಣ, ಕಾಮಜನಕ ಹರಿಯ ಸ್ವಾಮಿ, ಕಾಮಜನಕ ಹರಿಯ ನಮನ. ಪರಮಾತ್ಮ, ಕಾಮಜನಕ ಹರಿಯ ಸ್ವಾಮಿ, ಕಾಮಜನಕ ಹರಿಯ ನಮನ. ಪಾಮರನಾಥ ಯೇಸುತನೋ ಪ್ರೀತಿ ಮೋಡಿಹುದು ಸತ್ಯಕ್ಕೆ ಸನಿಹವೇ. ಪಾಮರನಾಥ ಯೇಸುತನೋ ಪ್ರೀತಿ ಮೋಡಿಹುದು ಸತ್ಯಕ್ಕೆ ಸನಿಹವೇ. ನಿನ್ನೆ ನುಡಿಯ ಮೇಲ್ ಭರವಸೆಯಿಡೆನ. ಪರಮಾತ್ಮ, ನಿನ್ನೆ ನುಡಿಯ ಮೇಲ್ ಭರವಸೆಯಿಡೆನ. ಕಮಜನಕ ಹರಿಯ ಸ್ವಾಮಿ, ಕಮಜನಕ ಹರಿಯ ನಮನ. ಪರಮಾತ್ಮ, ಯಾರೋ ಹಡೆದು ಜಲದೊಳೆಸದಾತೆ ಸಹಿ ನಶಿಸುವಂತ ನಾನು. ಯಾರೋ ಹಡೆದು ಜಲದೊಳೆಸದಾತೆ ಸಹಿ ನಶಿಸುವಂತ ನಾನು. ಮತ್ಸ್ಯಗಾರರಿಗೆ ನಾವೆಯೊಳ್ ದೊರೆತ ಅನಾಮಧೇಯನು ನಾನು. ಮತ್ಸ್ಯಗಾರರಿಗೆ ನಾವೆಯೊಳ್ ದೊರೆತ ಅನಾಮಧೇಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲುಹಿದರಾದರು. ಜಾತಿ ವಿಚಾರವ ಬೇಳದಾದರು. ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲುಹಿದರಾದರು. ಜಾತಿ ವಿಚಾರವ ಬೇಳದಾದರು. ಜಾತಿ ವಿಚಾರವ ಬೇಳದಾದರು. ಕಮಜನಕ ಹರಿಯ ಸ್ವಾಮಿ, ಕಮಜನಕ ಹರಿಯ ನಮನ. ಪಾಮರನಾಥ ಯೇಸುತನೋ ಪ್ರೀತಿ ಮೋಡಿಹುದು ಸತ್ಯಕ್ಕೆ ಸನಿಹವೇ. ಪಾಮರನಾಥ ಯೇಸುತನೋ ಪ್ರೀತಿ ಮೋಡಿಹುದು ಸತ್ಯಕ್ಕೆ ಸನಿಹವೇ. ನಿನ್ನೆ ನುಡಿಯ ಮೇಲ್ ಭರವಸೆಯಿಡೆನ. ನಿನ್ನೆ ನುಡಿಯ ಮೇಲ್ ಭರವಸೆಯಿಡೆನ. ಕಮಜನಕ ಹರಿಯ ಸ್ವಾಮಿ, ಕಮಜನಕ ಹರಿಯ ನಮನ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತಿಗೊಂಡು
ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲಿರಾ ದೇವ? ತಿಳಿಸುವೆನು ಕರ್ಣ. ಪರಮಾತ್ಮ, ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾಧರಿಯ ತೀರ. ಕರ್ಣ, ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾಧರಿಯ ತೀರ. ನಾಮಧೇಯ ವಿಸ್ತಾನ ದೂರ. ಕರ್ಣ, ನಾಮಧೇಯ ವಿಶಾಲ ದೂರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಕರ್ಣ, ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೇಳಿಸುತ್ತಿರುವರಲ್ಲ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ? ತಿಳಿಯದು ಕರ್ಣ. ಪರಮಾತ್ಮ, ಸೂತನು ಅನಾಥನಲ್ಲವು ಚಂದ್ರಕೂಟ ಅನಾಥನಲ್ಲವು ಚಂದ್ರಕೂಟ ಪಾಂಡವರೋಳು ಸೇರಿಸುಗರಿ. ಕರ್ಣ, ಪಾಂಡವರನು ಸೇರಿಸುಗರಿ ಬಾಳು ನಿಭಾರದಿ ಜೇಮರಿ. ಬಾಳು ನಿಭಾರದಿ ಬಾಳು ನಿಭಾರ ನೀನು ಪರಮಾತ್ಮ, ಕರ್ಣ, ನಾನು ಪಾಂಡವರಲ್ಲಿ ಸೇರಿ ಬಾಳುವುದೇ ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ನುಡಿಯ ಸಂತೋಷದಿ ಆಲಿಸುತ್ತೀರ. ನನ್ನ ನುಡಿಯ ಸಂತೋಷದಿ ಆಲಿಸುತ್ತೀರ. ಮಾತೆ ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕನು. ಕುಂತಿ ದೇವಿಯು ನಿನ್ನ ತಾಯಿಯು. ಆ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿರುವ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವುದು ದೊಡ್ಡ ವಿಪರ್ಯಾಸವೇ ಸರಿ. ಪರಮಾತ್ಮ, ಕರ್ಣ, ದೇವಾ ಶೋಧನೆಯನೆ ಶಾಪ ಪಾಪಿಯ ಪರಿತಾಪಶೀಲಾತ ದೇವಾ
ಚಿಂತೆಯಲ್ಲಿ ಬೆಂದೆ ಎನ್ನುವುದನ್ನ ಅಪನಿಂದೆಯಲ್ಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಪರಮಾತ್ಮ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯ ಶಾಪ ಪಾಪಿಯ ಪರಿತಾಪಕ್ಕೆ ದೇವಾ ಶೋಧನೆಯ ಶಾಪ ರಹಸ್ಯದ ಅಂತರವರಿತು ಅನಾಥೆಯ ನಿರ್ದಯವರಿತು ಕೃಷ್ಣ 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 ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಚರ ನೊಡಗೂಡಿ ಜೀವಿಸಲೇ ಪರಿ ಸಹಚರ ನೊಡಗೂಡಿ ಪಾತಕಿ ಜೀವನ ಸಂಕಟ ಕಾರಣ बहुत की जीवन संकट कारण देवा शोधनेय पापिया परिताप के बाद देवा शोधनेय ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಪ್ರಾಪ್ತವಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡ ಬೇಡ ದೇವ. ಕರ್ಣ ಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಹೊಂದಿ ಬಾಲ್ಯ ಯೋಚಿತ ಬುದ್ಧಿಯಿಂದ ಆ ಮಂತ್ರವು ಫಲಿಸುವುದೋ ಎಲ್ಲವೋ ಎಂಬುದಾಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ತಕ್ಷಣ ನೀನು ಜನಿಸಿದೆ. ಲೋಕಭವಾದಕ್ಕೆ ಎದುರಿ ನಿನ್ನನ್ನು ನಿನ್ನ ತಾಯಿಯು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರು ನಿನ್ನನ್ನು ಅತಿ ಪ್ರೀತಿ ಸಂತೋಷದಿಂದ ಸಾಕಿ ಸಲುಹಿದರು. ಕರ್ಣ, ಈಗಲೂ ನೀನು ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ಧರ್ಮದಿಂದ ರಾಜ್ಯಭಾರವೇ ಮಾಡುವೆಯಂತೆ ಬಾ ಕರ್ಣ. ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೋತ ನೀಚ ಈನ ಕುಲದವನೆಂದು ಹೀಳಿಸುತ್ತಿರುವರಲ್ಲ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನನ್ನು ಕಂಡಾಗಲೆಲ್ಲ ನನ್ನನ್ನು ಕುರಿತು ದೇವ, ಈ ಕರ್ಣನಾರು, ಇವನ ಬುದ್ಧಿ ಧೈರ್ಯ ಶೈಲಿಗಳನ್ನು ನೋಡಿದರೆ ನನಗೊಂದು ವಿಧವಾದ ವಾತ್ಸಲ್ಯ ಉಂಟಾಗುವುದೆಂಬುದಾಗಿ ಪದೇ ಪದೇ ಕೇಳುತ್ತಲಿದ್ದಳು. ಇದುವರೆಗೂ ನಿನ್ನ ವಿಚಾರವನ್ನು ತಿಳಿಸಿರಲಿಲ್ಲ. ಈಗ ತಾನೇ ತಿಳಿಸಿ ಬಂದಿರುವೆನು. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಅವಳ ಮನಸ್ಸನ್ನು ನೋಯಿಸಬೇಡ.
ಅವಳ ಇಷ್ಟಾನುಸಾರ ನಡೆದಿಕ್ಕು. ನಾನಿನ್ನೂ ಬರುತ್ತೇನೆ. ಆಗಬಹುದು ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ಧಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯವರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಧ್ವತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಎನಿಸಿದ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಿ ಸಹಿಸು? ಯಾವ ಪೂರ್ವದ ಪಾಪದ ಫಲವಾಗಿಯೋ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವಿದೆ. ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರಿಂತವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯ. ಕೊಲ್ಲಲೇ ಪಾಂಡು ಕುಮಾರರ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರ ಕೊಲ್ಲಲೇ. ತುರದೋಳ್ ತಮ್ಮಂದಿರ ನಾ ಕೊಲ್ಲುವುದೇ. ಕೊಲ್ಲದ ಬಿಟ್ಟೊಡೆ ಕೊಲ್ಲದೆ ನಾ ಬಿಟ್ಟೊಡೆ. ಗೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವದೇ. ಜಲದಿಂ ಪಾರ್ಥನರುಂಡವಂ ತರೆದು ಜಲದಿಂ ಪಾರ್ಥನರುಂಡವಂ ತರೆದು ಮತ್ಸ್ವಾಮಿಗೆ ಮಮ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ತಾಗದೆ ಪಾರ್ಥನ ಘೋರ ಶರಕ್ಕೆ ನಾ ಗೊತ್ತಾಗಲೇ.